ಇವತ್ತು 7ನೇ ದಿನದ ಪಾದಯಾತ್ರೆ ಇನ್ನೇನು ಮೈಸೂರು ನಗರದತ್ತ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಉತ್ಸಾಹದಿಂದಲೇ ಕಾರ್ಯಕರ್ತರು ದಿನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಪಾದಯಾತ್ರೆಯ ವಿಶೇಷತೆ ಜೊತೆಗೆ ಈ ಪಾದಯಾತ್ರೆ ನಾಳೆ ಅಂದರೆ ಅಂತಿಮವಾಗಿ ಇನ್ನೇನು ಸಮಾರೋಪ ಸಮಾರಂಭದ ಸನ್ನಿಹಿತಕ್ಕೆ ಬಂದಿರತಕ್ಕಂಥದ್ದು. ಬನ್ನಿ, ಇವರ ಉದ್ದೇಶ, ಪಾದಯಾತ್ರೆ ಉದ್ದೇಶ ಈಡೇರ್ತಾ ಮತ್ತು ಇವರ ಅಂದರೆ ಪಾದಯಾತ್ರೆಯ ಉದ್ದೇಶಗಳು ಎಲ್ಲವೂ ಕೂಡ ಸಕ್ಸಸ್ ಆಗಿದೆಯಾ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗೋಣ. ನಮ್ಮ ಜೊತೆಗೆ ಈಗ ಮಾಜಿ ಉಪಮುಖ್ಯಮಂತ್ರಿ ಅಂತ ಡಾಕ್ಟರ್ DCM ಅವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಪಾದಯಾತ್ರೆಯ ಉದ್ದೇಶ ತಮಗೆ ಈಡೇರ್ತಾ ಇದೆ ಸರ್, ಸನ್ನಿಹಿತ ಬಂದಿದೆ? ಖಂಡಿತ. ನೋಡಿ, ಇವತ್ತು ಇಡೀ ನಾಡಿನಲ್ಲಿ ಸಾಮಾನ್ಯ ಮನುಷ್ಯ, ಇವತ್ತು ಸಕ್ರಿಯ ಕಾರ್ಯಕರ್ತ, ಎಲ್ಲ ನಾಯಕರುಗಳು ಭಾಗವಹಿಸಿ ಒಂದು ಭಾಳ ಬಲವಾಗಿ ಸಂದೇಶವನ್ನು, ಯಾವ ಕಾರಣದಲ್ಲಿ ಭ್ರಷ್ಟಾಚಾರ ಸಹಿಸ್ಕೊಳ್ಳಲ್ಲ, ಒಳ್ಳೆ ಆಡಳಿತ ಬೇಕು, ಭ್ರಷ್ಟಾಚಾರ ರಹಿತವಾಗಿರುವಂಥ ಸರ್ಕಾರ ಬೇಕು, ಯಾರೇ ಭ್ರಷ್ಟಾಚಾರಿಗಳಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಈ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಳ ಬಲವಾದ ಸಂದೇಶ ಕೊಡುವಂಥದ್ದು ಆಗುತ್ತೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಸಂಚಲನ ಆಗ್ತಿದೆ. ಇಂಥ ಒಳ್ಳೆ ಒಂದು ಶಕ್ತಿನ ತುಂಬುವಂಥ ಕೆಲಸವನ್ನು ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಭಾಳ ಬಲವಾಗಿ ಮಾಡ್ತಿರುವಂಥದ್ದು ನಮ್ಮ ಎಲ್ಲರಿಗೂ ಹೆಮ್ಮೆ ಮತ್ತು ಒಂದು ಭರವಸೆದಾಯಕವಾಗಿದೆ. ಸರ್, ನಿಮ್ಮ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಇಂಬು ಕೊಡುವಂಥ ಇವತ್ತು ಸ್ವಪಕ್ಷದ ಶಾಸಕರಿಂದ ವಿನಯ್ ಕುಲಕರ್ಣಿ ಅವರೇ, ಕಾಂಗ್ರೆಸ್ ಶಾಸಕ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ನ ನಾಯಕರು ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಬಂದಿದ್ದು ನಮ್ಮಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಲ್ಲಿ ಬಂದು ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅಂತ ಬಹಿರಂಗವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಏನೊಂದು ಹಲವಾರು ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿಗಳು ಎಲ್ಲರೂ ಬಹಿರಂಗವಾಗಿ ಹೇಳ್ತಾ ಇರ್ತಾರೆ, ಏನೋ ಭ್ರಷ್ಟಾಚಾರ ಆಗಿದೆ, ತಪ್ಪಾಗಿದೆ, ಎಲ್ಲ ರೀತಿಯಾದಂಥ ಅನಾಹುತಗಳು, ಭ್ರಷ್ಟಾಚಾರಗಳು ನಡೆದಿರೋದು ಅವರೇ ಸ್ವತಃ ಮುಖ್ಯಮಂತ್ರಿಗಳು ಸಹ ಸದನದಲ್ಲೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಇವರು ಭ್ರಷ್ಟಾಚಾರವನ್ನು ಮಾಡಿದರು, ನಾವು ಏನು ರಾಜೀನಾಮೆ ಕೊಡಲ್ಲ, ನಾವು ಯಾವುದಕ್ಕೂ ಲೆಕ್ಕಿಸಲ್ಲ, ನಾವು ಅಧಿಕಾರದಲ್ಲಿ ಮುಂದುವರಿತೀವಿ, ನಾವು ಕುರ್ಚಿ ಗಂಟ್ಕೊಂಡಿರ್ತೀವಿ ಅಂತ ಬಂಡತನ ತೋರಿಸಿದ್ದಾರೆ. ಎಲ್ಲ ಒಂದು ಕಡೆ ನೈತಿಕತೆ ಇದೆ, ಆತ್ಮಸಾಕ್ಷಿ ಇಲ್ಲದ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಿತಕ್ಕೆ ಧಕ್ಕೆ ಆಗ್ತಿದೆ, ಮಾರಕವಾಗ್ತಿದ್ದಾರೆ. ಹಾಗಾಗಿ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದರೆ ಬರೀ ಭ್ರಷ್ಟಾಚಾರವೇ ಹೆಚ್ಚಾಗುತ್ತೆ ಹೊರತು ನಾಡಿನ ಜನತೆಯನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ಶಕ್ತಿನೂ ಉಳಿಸ್ಕೊಂಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಇವರು ರಾಜೀನಾಮೆ ಕೊಡೋದೇ ರಾಜ್ಯಕ್ಕೆ ಹಿತ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು. ಸರ್ಕಾರಕ್ಕೆ ಕೂಡ ನೇರವಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ನಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ, ಮುಂದುವರಿಸ್ತೇವೆ, ಜೊತೆಗೆ ನಮ್ಮ ಉದ್ದೇಶ ಕೂಡ ಈಡೇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವತ್ತು 7ನೇ ದಿನದ ಪಾದಯಾತ್ರೆ ಇನ್ನೇನು ಮೈಸೂರು ನಗರದತ್ತ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಉತ್ಸಾಹದಿಂದಲೇ ಕಾರ್ಯಕರ್ತರು ದಿನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಪಾದಯಾತ್ರೆಯ ವಿಶೇಷತೆ ಜೊತೆಗೆ ಈ ಪಾದಯಾತ್ರೆ ನಾಳೆ ಅಂದರೆ ಅಂತಿಮವಾಗಿ ಇನ್ನೇನು ಸಮಾರೋಪ ಸಮಾರಂಭದ ಸನ್ನಿಹಿತಕ್ಕೆ ಬಂದಿರತಕ್ಕಂಥದ್ದು. ಬನ್ನಿ, ಇವರ ಉದ್ದೇಶ, ಪಾದಯಾತ್ರೆ ಉದ್ದೇಶ ಈಡೇರ್ತಾ ಮತ್ತು ಇವರ ಅಂದರೆ ಪಾದಯಾತ್ರೆಯ ಉದ್ದೇಶಗಳು ಎಲ್ಲವೂ ಕೂಡ ಸಕ್ಸಸ್ ಆಗಿದೆಯಾ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗೋಣ. ನಮ್ಮ ಜೊತೆಗೆ ಈಗ ಮಾಜಿ ಉಪಮುಖ್ಯಮಂತ್ರಿ ಅಂತ ಡಾಕ್ಟರ್ DCM ಅವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಪಾದಯಾತ್ರೆಯ ಉದ್ದೇಶ ತಮಗೆ ಈಡೇರ್ತಾ ಇದೆ ಸರ್, ಸನ್ನಿಹಿತ ಬಂದಿದೆ? ಖಂಡಿತ. ನೋಡಿ, ಇವತ್ತು ಇಡೀ ನಾಡಿನಲ್ಲಿ ಸಾಮಾನ್ಯ ಮನುಷ್ಯ, ಇವತ್ತು ಸಕ್ರಿಯ ಕಾರ್ಯಕರ್ತ, ಎಲ್ಲ ನಾಯಕರುಗಳು ಭಾಗವಹಿಸಿ ಒಂದು ಭಾಳ ಬಲವಾಗಿ ಸಂದೇಶವನ್ನು, ಯಾವ ಕಾರಣದಲ್ಲಿ ಭ್ರಷ್ಟಾಚಾರ ಸಹಿಸ್ಕೊಳ್ಳಲ್ಲ, ಒಳ್ಳೆ ಆಡಳಿತ ಬೇಕು, ಭ್ರಷ್ಟಾಚಾರ ರಹಿತವಾಗಿರುವಂಥ ಸರ್ಕಾರ ಬೇಕು, ಯಾರೇ ಭ್ರಷ್ಟಾಚಾರಿಗಳಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಈ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಳ ಬಲವಾದ ಸಂದೇಶ ಕೊಡುವಂಥದ್ದು ಆಗುತ್ತೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಸಂಚಲನ ಆಗ್ತಿದೆ. ಇಂಥ ಒಳ್ಳೆ ಒಂದು ಶಕ್ತಿನ ತುಂಬುವಂಥ ಕೆಲಸವನ್ನು ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಭಾಳ ಬಲವಾಗಿ ಮಾಡ್ತಿರುವಂಥದ್ದು ನಮ್ಮ ಎಲ್ಲರಿಗೂ ಹೆಮ್ಮೆ ಮತ್ತು ಒಂದು ಭರವಸೆದಾಯಕವಾಗಿದೆ. ಸರ್, ನಿಮ್ಮ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಇಂಬು ಕೊಡುವಂಥ ಇವತ್ತು ಸ್ವಪಕ್ಷದ ಶಾಸಕರಿಂದ ವಿನಯ್ ಕುಲಕರ್ಣಿ ಅವರೇ, ಕಾಂಗ್ರೆಸ್ ಶಾಸಕ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ನ ನಾಯಕರು ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಬಂದಿದ್ದು ನಮ್ಮಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಲ್ಲಿ ಬಂದು ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅಂತ ಬಹಿರಂಗವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಏನೊಂದು ಹಲವಾರು ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿಗಳು ಎಲ್ಲರೂ ಬಹಿರಂಗವಾಗಿ ಹೇಳ್ತಾ ಇರ್ತಾರೆ, ಏನೋ ಭ್ರಷ್ಟಾಚಾರ ಆಗಿದೆ, ತಪ್ಪಾಗಿದೆ, ಎಲ್ಲ ರೀತಿಯಾದಂಥ ಅನಾಹುತಗಳು, ಭ್ರಷ್ಟಾಚಾರಗಳು ನಡೆದಿರೋದು ಅವರೇ ಸ್ವತಃ ಮುಖ್ಯಮಂತ್ರಿಗಳು ಸಹ ಸದನದಲ್ಲೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಇವರು ಭ್ರಷ್ಟಾಚಾರವನ್ನು ಮಾಡಿದರು, ನಾವು ಏನು ರಾಜೀನಾಮೆ ಕೊಡಲ್ಲ, ನಾವು ಯಾವುದಕ್ಕೂ ಲೆಕ್ಕಿಸಲ್ಲ, ನಾವು ಅಧಿಕಾರದಲ್ಲಿ ಮುಂದುವರಿತೀವಿ, ನಾವು ಕುರ್ಚಿ ಗಂಟ್ಕೊಂಡಿರ್ತೀವಿ ಅಂತ ಬಂಡತನ ತೋರಿಸಿದ್ದಾರೆ. ಎಲ್ಲ ಒಂದು ಕಡೆ ನೈತಿಕತೆ ಇದೆ, ಆತ್ಮಸಾಕ್ಷಿ ಇಲ್ಲದ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಿತಕ್ಕೆ ಧಕ್ಕೆ ಆಗ್ತಿದೆ,
ಮಾರಕವಾಗ್ತಿದ್ದಾರೆ. ಹಾಗಾಗಿ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದರೆ ಬರೀ ಭ್ರಷ್ಟಾಚಾರವೇ ಹೆಚ್ಚಾಗುತ್ತೆ ಹೊರತು ನಾಡಿನ ಜನತೆಯನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ಶಕ್ತಿನೂ ಉಳಿಸ್ಕೊಂಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಇವರು ರಾಜೀನಾಮೆ ಕೊಡೋದೇ ರಾಜ್ಯಕ್ಕೆ ಹಿತ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು ಸರ್ಕಾರಕ್ಕೆ ಕೂಡ ನೇರವಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ನಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ, ಮುಂದುವರಿಸ್ತೇವೆ, ಜೊತೆಗೆ ನಮ್ಮ ಉದ್ದೇಶ ಕೂಡ ಈಡೇರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವತ್ತು 7ನೇ ದಿನದ ಪಾದಯಾತ್ರೆ ಇನ್ನೇನು ಮೈಸೂರು ನಗರದತ್ತ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಉತ್ಸಾಹದಿಂದಲೇ ಕಾರ್ಯಕರ್ತರು ದಿನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಪಾದಯಾತ್ರೆಯ ವಿಶೇಷತೆ ಜೊತೆಗೆ ಈ ಪಾದಯಾತ್ರೆ ನಾಳೆ ಅಂದರೆ ಅಂತಿಮವಾಗಿ ಇನ್ನೇನು ಸಮಾರೋಪ ಸಮಾರಂಭದ ಸನ್ನಿಹಿತಕ್ಕೆ ಬಂದಿರತಕ್ಕಂಥದ್ದು. ಬನ್ನಿ, ಇವರ ಉದ್ದೇಶ, ಪಾದಯಾತ್ರೆ ಉದ್ದೇಶ ಈಡೇರ್ತಾ ಮತ್ತು ಇವರ ಅಂದರೆ ಪಾದಯಾತ್ರೆಯ ಉದ್ದೇಶಗಳು ಎಲ್ಲವೂ ಕೂಡ ಸಕ್ಸಸ್ ಆಗಿದೆಯಾ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗೋಣ. ನಮ್ಮ ಜೊತೆಗೆ ಈಗ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ DCM ಅವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಪಾದಯಾತ್ರೆಯ ಉದ್ದೇಶ ತಮಗೆ ಈಡೇರ್ತಾ ಇದೆ ಸರ್, ಸನ್ನಿಹಿತ ಬಂದಿದೆ? ಖಂಡಿತ. ನೋಡಿ, ಇವತ್ತು ಇಡೀ ನಾಡಿನಲ್ಲಿ ಸಾಮಾನ್ಯ ಮನುಷ್ಯ, ಇವತ್ತು ಸಕ್ರಿಯ ಕಾರ್ಯಕರ್ತ, ಎಲ್ಲ ನಾಯಕರುಗಳು ಭಾಗವಹಿಸಿ ಒಂದು ಭಾಳ ಬಲವಾಗಿ ಸಂದೇಶವನ್ನು, ಯಾವ ಕಾರಣದಲ್ಲಿ ಭ್ರಷ್ಟಾಚಾರ ಸಹಿಸ್ಕೊಳ್ಳಲ್ಲ, ಒಳ್ಳೆ ಆಡಳಿತ ಬೇಕು, ಭ್ರಷ್ಟಾಚಾರ ರಹಿತವಾಗಿರುವಂಥ ಸರ್ಕಾರ ಬೇಕು, ಯಾರೇ ಭ್ರಷ್ಟಾಚಾರಿಗಳಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಈ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಳ ಬಲವಾದ ಸಂದೇಶ ಕೊಡುವಂಥದ್ದು ಆಗುತ್ತೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಸಂಚಲನ ಆಗ್ತಿದೆ. ಇಂಥ ಒಳ್ಳೆ ಒಂದು ಶಕ್ತಿನ ತುಂಬುವಂಥ ಕೆಲಸವನ್ನು ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ, JDS ಪಕ್ಷ ಭಾಳ ಬಲವಾಗಿ ಮಾಡ್ತಿರುವಂಥದ್ದು ನಮ್ಮ ಎಲ್ಲರಿಗೂ ಹೆಮ್ಮೆ ಮತ್ತು ಒಂದು ಭರವಸೆದಾಯಕವಾಗಿದೆ. ಸರ್, ಈಗ ನಿಮ್ಮ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಇಂಬು ಕೊಡುವಂಥ ಇವತ್ತು ಸ್ವಪಕ್ಷದ ಶಾಸಕರಿಂದ ವಿನಯ್ ಕುಲಕರ್ಣಿ ಅವರೇ, ಕಾಂಗ್ರೆಸ್ ಶಾಸಕ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ನಾಯಕರು ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಬಂದಿದ್ದು ನಮ್ಮಲ್ಲಿ ಇರತಕ್ಕಂಥ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಲ್ಲಿ ಬಂದು ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅಂತ ಬಹಿರಂಗವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಏನೊಂದು ಹಲವಾರು ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿಗಳು ಎಲ್ಲರೂ ಬಹಿರಂಗವಾಗಿ ಹೇಳ್ತಾ ಇರ್ತಾರೆ, ಏನೋ ಭ್ರಷ್ಟಾಚಾರ ಆಗಿದೆ, ತಪ್ಪಾಗಿದೆ, ಎಲ್ಲ ರೀತಿಯಾದಂಥ ಅನಾಹುತಗಳು, ಭ್ರಷ್ಟಾಚಾರಗಳು ನಡೆದಿರೋದು ಅವರೇ ಸ್ವತಃ ಮುಖ್ಯಮಂತ್ರಿಗಳು ಸಹ ಸದನದಲ್ಲೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಇವರು ಭ್ರಷ್ಟಾಚಾರವನ್ನು ಮಾಡಿದರು, ನಾವು ಏನು ರಾಜೀನಾಮೆ ಕೊಡಲ್ಲ, ನಾವು ಯಾವುದಕ್ಕೂ ಲೆಕ್ಕಿಸಲ್ಲ, ನಾವು ಅಧಿಕಾರದಲ್ಲಿ ಮುಂದುವರಿತೀವಿ, ನಾವು ಕುರ್ಚಿ ಗಂಟ್ಕೊಂಡಿರ್ತೀವಿ ಅಂತ ಬಂಡತನ ತೋರಿಸ್ತಿದ್ದಾರೆ. ಎಲ್ಲ ಒಂದು ಕಡೆ ನೈತಿಕತೆ ಇದೆ, ಆತ್ಮಸಾಕ್ಷಿ ಇಲ್ಲದ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಿತಕ್ಕೆ ಧಕ್ಕೆ ಆಗ್ತಿದೆ, ಮಾರಕವಾಗ್ತಿದ್ದಾರೆ. ಹಾಗಾಗಿ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದರೆ ಬರೀ ಭ್ರಷ್ಟಾಚಾರವೇ ಹೆಚ್ಚಾಗುತ್ತೆ ಹೊರತು ನಾಡಿನ ಜನತೆಯನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ಶಕ್ತಿನೂ ಉಳಿಸ್ಕೊಂಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಇವರು ರಾಜೀನಾಮೆ ಕೊಡೋದೇ ರಾಜ್ಯಕ್ಕೆ ಹಿತ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು ಸರ್ಕಾರಕ್ಕೆ ಕೂಡ ನೇರವಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ನಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ, ಮುಂದುವರಿಸ್ತೇವೆ, ಜೊತೆಗೆ ನಮ್ಮ ಉದ್ದೇಶ ಕೂಡ ಈಡೇರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.